ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋನ ನೋಡ್ತಾ ಹೋದರೆ ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಶಿಶು ವಿಕಸನ ಮತ್ತು ಬೋಧನಾಶಾಸ್ತ್ರ ಅಂತ ಹೇಳಿದರೆ ಸೈಕಾಲಜಿಗೆ ಸಂಬಂಧಪಟ್ಟಂತೆ MCQsಗಳು ಆ್ಯಂಡ್ ಮಾದರಿ ಪ್ರಶ್ನೆ ಪತ್ರಿಕೆನ ನೋಡ್ತಾ ಹೋಗೋಣ. ಸೊ ಫಸ್ಟ್ ಕ್ವಶನ್ ಈ ರೀತಿ ಇದೆ. ಪಠ್ಯ ಪುಸ್ತಕಗಳಲ್ಲಿ ಕೊಡುವಂತಹ ನಿದರ್ಶನಗಳು ಯಾವ ರೀತಿ ಇರಬೇಕು ಅಂತ ಕೇಳಿದರೆ ಆಪ್ಷನ್ ಎ ಕೊಟ್ಟಿದ್ದಾರೆ ಲಿಂಗತ್ವ ದ್ವೇಷಿಯಾಗಿರತಕ್ಕದ್ದು, ಲಿಂಗತ್ವ ತಟಸ್ಥವಾಗಿರತಕ್ಕದ್ದು, ಲಿಂಗತ್ವ ಪೂರ್ವಗ್ರಹ ಹೊಂದಿರಬೇಕು, ಒಂದು ಲಿಂಗಕ್ಕೆ ಪ್ರಾತಿನಿಧ್ಯ ದೊರೆಯುವಂತಿರಬೇಕು ಅಂತ ಕೊಟ್ಟಿದ್ದಾರೆ. ಸ್ನೇಹಿತರೆ, ಪಠ್ಯ ಪುಸ್ತಕಗಳಲ್ಲಿ ಕೊಡ್ತಕ್ಕಂಥ ಒಂದು ನಿದರ್ಶನಗಳು ಯಾವ ರೀತಿ ಇರಬೇಕಂತೇಳಿದ್ರೆ ಅಲ್ಲಿ ಹೆಣ್ಣು ಗಂಡು ಅಥವಾ ಯಾವುದೇ ಒಂದು ಲಿಂಗವನ್ನು ತಾರತಮ್ಯ ಮಾಡುವಂತಿಲ್ಲ, ದ್ವೇಷಿಯಾಗಿರತಕ್ಕಂಥದ್ದೆಲ್ಲ ಪೂರ್ವಗ್ರಹ ಪೀಡಿತ ಹೊಂದಿರಬೇಕಾಗಿರಲ್ಲ. ಸೊ ಅಲ್ಲಿ ಲಿಂಗತ್ವ ತಟಸ್ಥವಾಗಿರತಕ್ಕದ್ದು, ತಟಸ್ಥ ಮೀನ್ಸ್ ಕಾನ್ಸ್ಟೆಂಟ್ ಆಗಿರಬೇಕು. ಸೊ ಅಲ್ಲಿ ಯಾವುದೇ ಒಂದು ಲಿಂಗಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಮಾಹಿತಿ ವಿಚಾರನ ಮಾತಾಡಕೂಡದು ಅಥವಾ ಕೊಡ್ತಕ್ಕಂಥದ್ದು ಅಲ್ಲ. ಲಿಂಗತ್ವ ಅಂತಕ್ಕಂಥದ್ದು ಒಂದು ಕಾನ್ಸ್ಟೆಂಟ್ ತಟಸ್ಥವಾಗಿರತಕ್ಕದ್ದಾಗಿರುತ್ತೆ. ಎರಡನೇ ಕ್ವಶನ್, ವೈಯಕ್ತಿಕ ಭಿನ್ನತೆಯ ಅಂಶಗಳನ್ನು ಆವರ್ತ ರೇಖೆಗೆ ಅಳವಡಿಸಿದಾಗ ಅದು ಸಾಮಾನ್ಯ ಸಂಭಾವ್ಯ ವಕ್ರರೇಖೆಯನ್ನು ಹೋಲುತ್ತದೆ, ಓರೆಯಾದ ವಿತರಣೆಯನ್ನು ಹೋಲುತ್ತದೆ, ಬಹುಮಾದರಿ ವಿತರಣೆಯನ್ನು ಹೋಲುತ್ತದೆ, ಏಕರೂಪದ ವಿತರಣೆಯನ್ನು ಹೋಲುತ್ತದೆ. ವೈಯಕ್ತಿಕ ಭಿನ್ನತೆಯ ಅಂಶಗಳನ್ನು ಆವರ್ತ ರೇಖೆಗೆ ಅಳವಡಿಸಿದಾಗ ಅದು ಆಗ್ತಕ್ಕಂಥ ಒಂದು ಇದೆ ಅಂತೇಳಿ ಸ್ನೇಹಿತರೆ, ಅದು ಸಾಮಾನ್ಯ ಸಂಭಾವ್ಯತ ವಕ್ರರೇಖೆಯನ್ನು ಹೋಲ್ತಕ್ಕಂಥದ್ದಾಗಿರುತ್ತೆ. ಇನ್ನು 63ನೇ ಪ್ರಶ್ನೆ, ವಿದ್ಯಾರ್ಥಿಗಳು ತಮ್ಮದೇ ಆದ ಕಾರ್ಯಕ್ಷಮತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಮಾಪನ ಯಾವುದು? ವಿದ್ಯಾರ್ಥಿಗಳು ತಮ್ಮದೇ ಆದಂತಹ ಕಾರ್ಯಕ್ಷಮತೆಯನ್ನು ಪ್ರತಿಬಿಂಬಿಸುವಂಥ ಮೌಲ್ಯಮಾಪನ ಪಿಯರ್ ಮೌಲ್ಯಮಾಪನ, ರಚನಾತ್ಮಕ ಮೌಲ್ಯಮಾಪನ, ಸಂಕಲನಾತ್ಮಕ ಮೌಲ್ಯಮಾಪನ, ಸ್ವಮೌಲ್ಯಮಾಪನ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಏನು ವಿದ್ಯಾರ್ಥಿಗಳು ತಮ್ಮದೇ ಅಂತ ಹೇಳಿದ್ದಾರೆ. ಸೊ ಅವರಷ್ಟಕ್ಕೆ ಅವರೇ ತಂದು ಒಂದು ಮೌಲ್ಯಮಾಪನವನ್ನು ಮಾಡ್ಕೊಳ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಡಿ ಸ್ವ ಮೌಲ್ಯಮಾಪನ, ತಮ್ಮನ್ನು ತಾವೇ ಮೌಲ್ಯಮಾಪನ ಮಾಡ್ಕೊಳ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್, ಡಿಸ್ಗ್ರಾಫಿಯಾ ಎಂಬ ನ್ಯೂನ್ಯತೆಯು ಇದಕ್ಕೆ ಸಂಬಂಧಿಸಿದಾಗಿದೆ. ಬರವಣಿಗೆ, ಓದುವುದು, ಮಾತನಾಡುವುದು ಮೇಲಿನ ಎಲ್ಲವೂ. ಉತ್ತರ ಸ್ನೇಹಿತರೆ, ಡಿಸ್ಗ್ರಾಫಿಯಾ ಅಂತಕ್ಕಂಥದ್ದು ಬರವಣಿಗೆ ಒಂದು ನ್ಯೂನ್ಯತೆ ಆಗಿರುತ್ತೆ. ಆಪ್ಷನ್ ಎ. ಕೆಳಗಿನಲ್ಲಿ ಯಾವುದು ಸೃಜನಶೀಲ ಮಗುವಿನ ಲಕ್ಷಣ ಅಲ್ಲ? ಸ್ವಂತಿಕೆ, ವಿವರಣೆ, ನವೀನತೆ, ನಿಖರತೆ. ಆನ್ಸರ್ ಆಪ್ಷನ್ ಡಿ ನಿಖರತೆ. ಸೃಜನಶೀಲ ಅಂತ ಹೇಳಿದ್ರೆ ಹೊಸದನ್ನು ಕ್ರಿಯೇಟಿವ್ ಮಾಡ್ತಕ್ಕಂಥದ್ದು, ಸೃಷ್ಟಿಸ್ತಕ್ಕಂಥದ್ದು. ನವೀನತೆ, ಸ್ವಂತಿಕೆಯಲ್ಲಿ ಅವ್ರದ್ದು ಒಂದು ಸ್ವಂತ ಆಲೋಚನೆ ಬರ್ತಕ್ಕಂಥದ್ದು, ಮತ್ತು ಹೊಸದನ್ನು ಹುಟ್ಟಾಕ್ತಕ್ಕಂಥದ್ದು, ಹೊಸದನ್ನು ಕಂಡಿಡ್ತಕ್ಕಂಥದ್ದು, ಆವಿಷ್ಕಾರ ಮಾಡ್ತಕ್ಕಂಥದ್ದು ನಾವು ಸೃಜನಶೀಲ ಅಂತ ಹೇಳ್ತೀವಿ ಸ್ನೇಹಿತರೆ. ಸೊ ಅಲ್ಲಿ ಸ್ವಂತಿಕೆ ಬರುತ್ತೆ, ನವೀನತೆ ಬರುತ್ತೆ, ವಿವರಣೆ ಬರುತ್ತೆ, ನಿಖರತೆ ಅಂತಕ್ಕಂಥದ್ದು ಆಗಿರೋದಿಲ್ಲ. 66ನೇ ಪ್ರಶ್ನೆ, ಟ್ರಾಫಿಕ್ ಸಿಗ್ನಲ್ನಲ್ಲಿ ಹಸಿರು ಬಣ್ಣದ ದೀಪ ಕಾಣಿಸಿದೊಡನೆ ನಿಂತಿರುವ ವಾಹನಗಳ ಸಾಲು ಮುಂದೆ ಚಲಿಸುತ್ತದೆ. ಇದು ಯಾವ ಕಲಿಕೆಯ ಸಿದ್ಧಾಂತಕ್ಕೆ ಉದಾಹರಣೆಯಾಗಿದೆ? ಪಾವ್ಲೋರವರ ಸೋಪಾದಿತ ಅನುಬಂಧಿತ ಕಲಿಕೆ, ಥಾರ್ನ್ಡೈಕ್ ರವರ ಪ್ರಯತ್ನ ಪ್ರಮಾದ ಕಲಿಕೆ, ಸ್ಕಿನ್ನರ್ ರವರ ಕ್ರಿಯಾಜನ್ಯ ಅನುಬಂಧಿತ ಕಲಿಕೆ, ಆಪ್ಷನ್ ಡಿ ಕೋಹ್ಲರ್ ರವರ ಒಳನೋಟ ಕಲಿಕೆ. ಆನ್ಸರ್ ಆಪ್ಷನ್ ಎ ಪಾವ್ಲೋರವರ ಸೋಪಾದಿತ ಅನುಬಂಧಿತ ಕಲಿಕೆಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಆಗಿರುತ್ತೆ. 67ನೇ ಪ್ರಶ್ನೆ, ಸಾಮಾಜಿಕ ಸಂರಚನಾ ಸಿದ್ಧಾಂತವು ಇದಕ್ಕೆ ಹೆಚ್ಚಿನ ಗಮನವನ್ನು ನೀಡುತ್ತದೆ. ಯಾವುದಕ್ಕೆ? ಸಹಭಾಗಿತ್ವದ ಕಲಿಕೆಗ, ಅಥವಾ ಕೌಶಲ್ಯಗಳಿಗೆ ಹೆಚ್ಚು ಒತ್ತನ್ನು ಕೊಡುತ್ತಾ, ಸ್ವಯಂ ಸಹಜ ಕಲಿಕೆಗೆ ಹೆಚ್ಚು ಒತ್ತನ್ನು ಕೊಡುತ್ತಾ, ಅಥವಾ ಶಿಶು ಕೇಂದ್ರಿತ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಡುತ್ತಾ? ಯಾವುದು? ಸಾಮಾಜಿಕ ಸಂರಚನಾ ಸಿದ್ಧಾಂತವು ಹೆಚ್ಚು ಮಹತ್ವ ಅಥವಾ ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥದ್ದು ಆಪ್ಷನ್ ಎ ಸಹಭಾಗಿತ್ವ ಕಲಿಕೆಗೆ. ಮಾನವನ ವಿಕಾಸದಲ್ಲಿ ಬದಲಾವಣೆಗಳು ಕಂಡುಬರಲು ಕಾರಣವೇನು? ಮಾನವನ ವಿಕಾಸದಲ್ಲಿ ಬದಲಾವಣೆಗಳು ಕಂಡುಬರಲು ಕಾರಣವೇನು? ವಿಕಾಸ ಮೀನ್ಸ್ ಅದೊಂದು ಭಾವನಾತ್ಮಕವಾಗಿ ಬರ್ತಕ್ಕಂಥ ಒಂದು ಇದು. ಸೊ ಅಂದರೆ ಅದು ದೇಹ ಮಾತ್ರ ಅಲ್ಲದೆ ವಿಕಾಸ ಅಂತಕ್ಕಂಥದ್ದು ಅವರ ಬುದ್ಧಿಮಟ್ಟದಲ್ಲೂ ಸಹ ವಿಕಾಸವನ್ನು ಹೊಂದಕ್ಕಂಥದ್ದಾಗುತ್ತೆ ಬೌದ್ಧಿಕವಾಗಿ. ಸೊ ಅನುವಂಶೀಯತೆ, ಪರಿಸರ, ಅನುವಂಶೀಯತೆ ಮತ್ತು ಪರಿಸರ ಮತ್ತು ಪಾಲನೆ ಅಂತ ಕೊಟ್ಟಿದ್ದಾರೆ. ಮಾನವನ ವಿಕಾಸದಲ್ಲಿ ಬದಲಾವಣೆ ಕಂಡುಬರಲು ಮೇನ್ ರೀಸನ್ ಅಂತ ಹೇಳಿದರೆ ಅದು ಸ್ನೇಹಿತರೆ ಅನುವಂಶೀಯತೆ ಮತ್ತು ಪರಿಸರ ಎರಡೂ ಬರುತ್ತೆ. ಹೆರಿಡಿಟಿ ಅಂತ ಹೇಳ್ತೀವಿ, ಹೆರಿಡಿಟಿ ಜೀನ್ಸಿಂದ ಬರ್ತಕ್ಕಂಥದ್ದು, ಮತ್ತು ಅಲ್ಲಿರ್ತಕ್ಕಂಥ ಸುತ್ತಮುತ್ತಲ ವಾತಾವರಣ ಏನು ಪರಿಸರ ಇರುತ್ತೋ ಅವು ಎರಡರಿಂದಲೂ ಒಬ್ಬ ವ್ಯಕ್ತಿಯ ಒಂದು ವಿಕಾಸನ ಅಂತಕ್ಕಂಥದ್ದು ಕಂಡು ಬರ್ತಕ್ಕಂಥದ್ದು, ಅಥವಾ ಬದಲಾವಣೆ ಅದು ನೆಗೆಟಿವ್ ಆಗಿರ್ಬೋದು, ಪಾಸಿಟಿವ್ ಆಗಿರ್ಬೋದು, ಬರ್ತಕ್ಕಂಥ ಒಂದು ಇದು ಅಂದರೆ ಅನುವಂಶೀಯತೆ ಮತ್ತು ಪರಿಸರ, ಎನ್ವೈರನ್ಮೆಂಟ್ ಆ್ಯಂಡ್ ಹೆರಿಡಿಟಿ. 69ನೇ ಪ್ರಶ್ನೆ, ಜ್ಞಾನಾತ್ಮಕ ಅಂಶಗಳಾದ ಆಲೋಚನೆ ಮತ್ತು ತಾರ್ಕಿಕತೆಯು ಮಗುವಿನ ನೈತಿಕ ವಿಕಾಸದಲ್ಲಿ ಪ್ರಧಾನ ಪಾತ್ರವನ್ನು ವಹಿಸುತ್ತದೆ ಎಂಬ ಹೇಳಿಕೆಯನ್ನು ನೀಡಿದವರು ಯಾರು? ಜ್ಞಾನಾತ್ಮಕಕ್ಕೆ ಸಂಬಂಧಪಟ್ಟಂತೆ
ಜ್ಞಾನಾತ್ಮಕ ಅಂಶಗಳಾದ ಆಲೋಚನೆ ಮತ್ತು ತಾರ್ಕಿಕತೆಯು ಮಗುವಿನ ನೈತಿಕ ವಿಕಾಸದಲ್ಲಿ ಪ್ರಧಾನ ಪಾತ್ರವನ್ನು ವಹಿಸುತ್ತದೆ ಎಂಬ ಹೇಳಿಕೆಯನ್ನು ನೀಡಿದವರು ಯಾರು? ಆಪ್ಷನ್ ಎ ಎರಿಕ್ಸನ್, ಬ್ರೂನರ್, ಹುವರ್ಡ್ ಗಾರ್ಡ್ನರ್, ಕೋಲ್ಬರ್ಗ್ ಅಂತ ಕೊಟ್ಟಿದ್ದಾರೆ. ಸೊ ಹೈನ್ಸನ್ ನೋಡ್ತಾ ಹೋದರೆ ಆಪ್ಷನ್ ಡಿ ಕೋಲ್ಬರ್ಗ್ರವರು. ಆ್ಯಂಡ್ ನೆಕ್ಸ್ಟು, ತರಗತಿಯಲ್ಲಿ ವೈವಿಧ್ಯತೆಯನ್ನು ಗುರುತಿಸುವುದು ಮತ್ತು ಗೌರವಿಸುವುದು ಮುಖ್ಯ ಏಕೆಂದರೆ ತರಗತಿಯಲ್ಲಿ ವೈವಿಧ್ಯತೆಯನ್ನು ಗುರುತಿಸುವುದು ಮತ್ತು ಗೌರವಿಸುವುದು ಮುಖ್ಯ ಏಕೆಂದರೆ ಪ್ರಾಮಾಣಿತ ದೈನಂದಿನ ವೇಳಾಪಟ್ಟಿ ತಯಾರಿಸಲು, ತರಗತಿಯಲ್ಲಿ ಸಕಾರಾತ್ಮಕ ವಾತಾವರಣವನ್ನು ಸೃಷ್ಟಿಸಲು, ವಿದ್ಯಾರ್ಥಿಗಳ ಬಲಹೀನತೆಗಳನ್ನು ಕಂಡುಹಿಡಿಯಲು, ಕಲಿಕೆಯಲ್ಲಿ ಹಿಂದುಳಿದಿರುವ ಮಕ್ಕಳನ್ನು ಪತ್ತೆ ಹಚ್ಚಲು. ಸೊ ತರಗತಿಯ ವೈವಿಧ್ಯತೆಯನ್ನು ಗುರುತಿಸ್ತಕ್ಕಂಥದ್ದು ಮತ್ತು ಗೌರವಿಸ್ತಕ್ಕಂಥದ್ದು ಏನಕ್ಕೆ ಮುಖ್ಯ? ಸ್ನೇಹಿತರೆ, ತರಗತಿಯಲ್ಲಿ ಸಕಾರಾತ್ಮಕ ವಾತಾವರಣವನ್ನು ಸೃಷ್ಟಿಸ್ತಕ್ಕಂಥದ್ದು. ಸೊ ಬಲಹೀನತೆ, ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳು ಎಲ್ಲ ಬರುತ್ತೆ. ಬಟ್ ವೈವಿಧ್ಯತೆ ಅಂತ ಹೇಳ್ತಾ ಹೋದಾಗೆ ಮಕ್ಕಳಲ್ಲಿ ಇರ್ತಕ್ಕಂಥ ಈ ಒಂದು ಏನು ಗೌರವ ಅಂತ ಹೇಳಿದಾಗಲೇ ಸಕಾರಾತ್ಮಕ ಬಂದ್ಬಿಡುತ್ತೆ. ಹೌದಾ, ಗುರುಸ್ತಕ್ಕಂಥದ್ದು, ಗೌರವಿಸ್ತಕ್ಕಂಥದ್ದು ಅದೆಲ್ಲ ಸಕಾರಾತ್ಮಕ ವಾತಾವರಣವನ್ನು ಸೃಷ್ಟಿಸಲು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು, ಬಾಲಾಪರಾಧಿ ನ್ಯಾಯ ಕಾಯ್ದೆ ಯಾವಾಗ ಜಾರಿಗೆ ಬಂದಿತ್ತು? 2015, 2019, 2002, 2000. ಬಾಲಾಪರಾಧಿ ನ್ಯಾಯ ಕಾಯ್ದೆ ಜಾರಿಗೆ ಬಂದಂತಹ ವರ್ಷ ಅಂತ ಹೇಳಿದರೆ ಸ್ನೇಹಿತರೆ 2015. ಮಗು ನಿಲ್ಲುವ ಸಾಮರ್ಥ್ಯವನ್ನು ಪಡೆಯುವ ಮೊದಲು ನಡೆಯಲು ಸಾಧ್ಯವಿಲ್ಲ. ಅದೇ ರೀತಿ ಓಡಲು ಪ್ರಾರಂಭಿಸುವ ಮೊದಲು ಹೇಗೆ ನಡೆಯಬೇಕು ಎಂಬುದನ್ನು ಕಲಿಯಬೇಕು. ಈ ಕಲ್ಪನೆಯು ಕೆಳಗಿನ ತತ್ವಕ್ಕೆ ಸಂಬಂಧಿಸಿದೆ. ಅಂದರೆ ನಿರಂತರ ತತ್ವ, ಏಕರೂಪತೆಯ ತತ್ವ, ಅಭಿವೃದ್ಧಿಯ ತತ್ವ, ನಿರ್ದೇಶನ ಅಭಿವೃದ್ಧಿಯ ತತ್ವ. ಉತ್ತರ ಆಪ್ಷನ್ ಬಿ ಏಕರೂಪತೆ. ಸೊ ಒಂದಾದ್ಮೇಲೆ ಮಾಡ್ತಕ್ಕಂಥದ್ದಾಗಿರುತ್ತೆ ಆರ್ಡರ್ ವೈಸ್ ಆಗಿ. ಮಗಳಿಗೆ ಗಂಡನ್ನು ಹುಡುಕುತ್ತಿರುವ ವ್ಯಕ್ತಿ ದಿನಪತ್ರಿಕೆಯಲ್ಲಿ ವಧು-ವರರ ಜಾಹೀರಾತಿನ ಮೇಲೆ ಮಾತ್ರ ಗಮನ ಹರಿಸುವುದು ಇದಕ್ಕೆ ಉದಾಹರಣೆಯಾಗಿದೆ. ಅಭ್ಯಾಸ ಅವಧಾನ, ಐಚ್ಛಿಕ ಅವಧಾನ, ಅನೈಚ್ಛಿಕ ಅವಧಾನ, ಮನೋಧೋರಣೆ. ಉತ್ತರ ಆಪ್ಷನ್ ಬಿ ಐಚ್ಛಿಕ ಅವಧಾನ. ಲಿಂಗದ ಬಗೆಗಿನ ಅರಿವು ಮತ್ತು ಅದರ ಶಾಶ್ವತೆಯ ಜ್ಞಾನ. ಲಿಂಗದ ಬಗೆಗಿನ ಅರಿವು ಮತ್ತು ಅದರ ಶಾಶ್ವತೆಯ ಜ್ಞಾನ ಲಿಂಗ ತೀವ್ರತೆ, ಲಿಂಗ ಪಡಿಯಚ್ಚು, ಲಿಂಗ ಅನನ್ಯತೆ, ಲಿಂಗ ಪ್ರತ್ಯೇಕತೆ. ಉತ್ತರ ಆಪ್ಷನ್ ಸಿ ಲಿಂಗ ಅನನ್ಯತೆ. ಡಿಸ್ಗ್ರಾಫಿಯಾ ಎಂಬ ನ್ಯೂನತೆಯು ಇದಕ್ಕೆ ಸಂಬಂಧಿಸಿದೆ. ಬರವಣಿಗೆ, ಓದುವುದು, ಮಾತನಾಡುವುದು ಮೇಲೆ ಎಲ್ಲ. ಸೊ ಇದು ಆಲ್ರೆಡಿ ರಿಪೀಟ್ ಆಗಿರೋ ಕ್ವಶನು. ಡಿಸ್ಗ್ರಾಫಿಯಾ ಅಂತಕ್ಕಂಥದ್ದು ಯಾವುದಕ್ಕೆ ಸಂಬಂಧಪಟ್ಟಂಥದ್ದು? ಬರವಣಿಗೆಗೆ ಸಂಬಂಧಪಟ್ಟಂಥದ್ದು. ದೃಷ್ಟಿಹೀನತೆ ಹೊಂದಿರುವ ವಿದ್ಯಾರ್ಥಿಗಳ ಶಿಕ್ಷಣ ಯಶಸ್ವಿಯಾಗಲು ಈ ಕೆಳಗಿನ ಯಾವ ಅಭ್ಯಾಸವು ಸಹಾಯಕವಾಗಿದೆ? ದೃಷ್ಟಿಹೀನತೆ ಹೊಂದಿರುವ ವಿದ್ಯಾರ್ಥಿಗಳ ಶಿಕ್ಷಣ ಯಶಸ್ವಿಯಾಗಲು ಈ ಕೆಳಗಿನ ಯಾವ ಅಭ್ಯಾಸವು ಸಹಾಯಕವಾಗಿದೆ? ಸೊ ಕಾಣದೇ ಇರೋರಿಗೆ ಸಣ್ಣ ಮುದ್ರಣ ಮತ್ತು ಚಿತ್ರಗಳಿರುವ ಪುಸ್ತಕಗಳ ಬಳಕೆ ಆಗುತ್ತಾ? ಸೊ ಆಗೋದಿಲ್ಲ. ಆ್ಯಂಡ್ ನೆಕ್ಸ್ಟ್, ಸ್ಪರ್ಶ ಮತ್ತು ಹುಬ್ಬು ವಸ್ತುಗಳ ಬಳಕೆ. ನೋಡಿ ಸ್ನೇಹಿತರೆ, ನೋಡ್ತಾ ಹೋದರೆ ಶಿಕ್ಷಕರು ಮತ್ತು ಗೆಳೆಯರಿಂದ ಸಂಕೇತ ಭಾಷೆಯ ಬಳಕೆ, ಕಪ್ಪು ಹಲಗೆಯ ಮೇಲೆ ಲಿಖಿತ ಸೂಚನೆಗಳು. ಸೊ ಲಿಖಿತ ಸೂಚನೆಗಳು ಮಕ್ಕಳಿಗೆ ಕಾಣೋದಿಲ್ಲ, ಕಾಣದಿರೋರು ಕಾಣೋದೇ ಇಲ್ಲ. ಇನ್ನು ಸ್ಪರ್ಶ, ಮುಟ್ಟೋದ್ರಿಂದ ನಾವು ಈ ಒಂದು ಕಾಣದಿರೋ ಮುಟ್ಟಿ ಆ ವಸ್ತು ಯಾವುದು ಏನು ಎತ್ತ ಅದನ್ನು ತಿಳ್ಕೊಳ್ಬಹುದಾಗುತ್ತೆ. ಸೊ ಹಾಗೆ ಮೇಯ್ನಾಗಿ ನಾವು ನೋಡ್ತವ್ರೆ ಸ್ಪರ್ಶ ಮತ್ತು ಹುಬ್ಬು ವಸ್ತುಗಳ ಬಳಕೆಯಾಗಿರುತ್ತೆ. ಇದು ಆಲ್ಫ್ರೆಡ್ ಬೀನೆರ್ ಅವರು ನೀಡಿದ ಪರಿಕಲ್ಪನೆಯಾಗಿದೆ. ಯಾವುದು? ಸೃಜನಶೀಲತೆ, ಬಹುಬುದ್ಧಿಶಕ್ತಿ, ಮಾನಸಿಕ ವಯಸ್ಸು, ಸಂವೇಗಾತ್ಮಕ ಬುದ್ಧಿಶಕ್ತಿ. ಆಲ್ಫ್ರೆಡ್ ಬೀನೆರ್ ಅವರು ಮಾನಸಿಕ ವಯಸ್ಸು ಆಪ್ಷನ್ ಸಿ ಇದರ ಬಗ್ಗೆ ಒಂದು ಪರಿಕಲ್ಪನೆ ಕೊಡ್ತಕ್ಕಂಥದ್ದಾಗಿರುತ್ತೆ. ಭಾಷೆಯನ್ನು ಗ್ರಹಿಸುವ ಸಾಧನದ ಪರಿಕಲ್ಪನೆಯನ್ನು ನೀಡಿದವರು ಯಾರು? ನೋಮ್ ಚೋಮ್ಸ್ಕಿ, ವೈಗೊಟ್ಸ್ಕಿ, ಜಾನ್ ಡ್ಯೂಯಿ, ಪೆಟ್ರೋವಿಕ್, ಪಾವ್ಲೋವ್. ಭಾಷೆಯನ್ನು ಗ್ರಹಿಸುವ ಸಾಧನದ ಪರಿಕಲ್ಪನೆಯನ್ನು ಕೊಟ್ಟಂತಹವ್ರು ಯಾರಂತ ಹೇಳಿದ್ರೆ ಸ್ನೇಹಿತರೆ ಚೋಮ್ಸ್ಕಿ. ಆಪ್ಷನ್ ಎ ನೋಮ್ ಚೋಮ್ಸ್ಕಿ. ಈ ಕೆಳಗಿನವುಗಳಲ್ಲಿ ಯಾವುದು ಮಕ್ಕಳ ಲಿಂಗ ಪಡಿಯಚ್ಚು ಕಡಿಮೆ ಮಾಡಲು ಪರಿಣಾಮಕಾರಿ ಯಂತ್ರವಾಗಿದೆ? ಲಿಂಗ ನಿರ್ದಿಷ್ಟ ಪಾತ್ರಗಳಿಗೆ ಒತ್ತು ನೀಡುವುದು, ಲಿಂಗ ಬೇರ್ಪಡಿಸಿದ ಆಟದ ಗುಂಪುಗಳು, ಲಿಂಗ ತಾರತಮ್ಯ ಕುರಿತು ಚರ್ಚೆ, ಲಿಂಗಾಧಾರಿತವಾಗಿ ತರಗತಿಯಲ್ಲಿ ಪ್ರತ್ಯೇಕ ಆಸನ ವ್ಯವಸ್ಥೆ. ಅಂದರೆ ಲಿಂಗ ಪಡಿಯಚ್ಚು ಕಡಿಮೆ ಮಾಡೋದಕ್ಕೆ ಇರ್ತಕ್ಕಂಥ ಒಂದು ತಂತ್ರ ಅಂತ ಹೇಳಿರುತ್ತೆ ಸ್ನೇಹಿತರಲ್ಲಿ ಲಿಂಗ ತಾರತಮ್ಯದ ಕುರಿತು ಚರ್ಚೆ. ಸೊ ಲಿಂಗ ನಿರ್ದಿಷ್ಟ ಪಾತ್ರಗಳಿಗೆ ಒತ್ತು ಕೊಡ್ತಕ್ಕಂಥದ್ದು ಬರೋದಿಲ್ಲ ಸ್ನೇಹಿತರೆ, ಅದೊಂದು ತಾರತಮ್ಯ ಮಾಡ್ದಂಗೆ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಲಿಂಗ ಬೇರ್ಪಡಿಸಿದ ಆಟ ಅಂದರೆ ಗಂಡು ಮಕ್ಕಳಿಗೆ ಬೇರೆ ಹೆಣ್ಮಕ್ಳಿಗೆ ಬೇರೆ ಮಾಡ್ತಕ್ಕಂಥದ್ದು ಸಹ ಇಲ್ಲಿ ಕಡಿಮೆ ಮಾಡೋದಕ್ಕೆ ಸಾಧ್ಯ ಇಲ್ಲ.
ಆ್ಯಂಡ್ ನೆಕ್ಸ್ಟು ಲಿಂಗಾಧಾರಿತವಾಗಿ ತರಗತಿಯಲ್ಲಿ ಪ್ರತ್ಯೇಕ ಆಸನ ಮಾಡೋದು ಸಹ ಅಲ್ಲೂ ಸಹ ತಾರತಮ್ಯ ತೋರ್ತಾ ಹಾಗೆ. ಬಟ್ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನಲ್ಲಿ ಲಿಂಗ ತಾರತಮ್ಯ ಕುರಿತು ಚರ್ಚೆಯನ್ನು ಮಾಡ್ತಕ್ಕಂಥದ್ದು ಒಂದು ಬೆಸ್ಟು ತಂತ್ರ ಅಂತ ಹೇಳಬಹುದಾಗಿರುತ್ತೆ. ಪಿಯಾಜೆ ಅವರ ಪ್ರಕಾರ ಬೌದ್ಧಿಕ ವಿಕಾಸದ ಮೊಟ್ಟ ಮೊದಲ ಬದಲಾವಣೆ ಇದರಿಂದ ಪ್ರಾರಂಭವಾಗುತ್ತದೆ. ಸ್ಥಳಾವಕಾಶ ಒದಗಿಸಿಕೊಳ್ಳುವಿಕೆ, ಹೊಂದಾಣಿಕೆ, ಮನೋಗತ ಮಾಡಿಕೊಳ್ಳುವಿಕೆ, ಸ್ಕೀಮಾ. ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಸ್ಕೀಮಾ ಆಗಿರುತ್ತೆ. 81ನೇ ಪ್ರಶ್ನೆ, ಸ್ವನಿಯಂತ್ರಣ, ಸಾಮಾಜಿಕ ಕೌಶಲ, ಕರುಣೆ, ಸ್ವಯಂ ತಿಳುವಳಿಕೆ ಈ ಗುಣಲಕ್ಷಣಗಳನ್ನು ಒಳಗೊಂಡಿರುವುದು ಸಾಮಾಜಿಕ ಬುದ್ಧಿಶಕ್ತಿ, ಬಹುಬುದ್ಧಿಶಕ್ತಿ, ಸಂವೇದನಾತ್ಮಕ ಬುದ್ಧಿಶಕ್ತಿ, ಸೃಜನಶೀಲತೆ. ಸ್ವನಿಯಂತ್ರಣ, ನಮ್ಮನ್ನು ನಾವು ನಿಯಂತ್ರಣ ಮಾಡ್ಕೊಳ್ತಕ್ಕಂಥದ್ದು. ಸಾಮಾಜಿಕ ಕೌಶಲ, ಕರುಣೆ, ಸ್ವಯಂ ತಿಳುವಳಿಕೆ ಈ ಗುಣಲಕ್ಷಣಗಳು ಒಳಗೊಂಡಿರ್ತಕ್ಕಂಥದ್ದು ಯಾವುದಂತ ಹೇಳಿದ್ರೆ ಅದು ಸಂವೇದನಾತ್ಮಕ ಬುದ್ಧಿಶಕ್ತಿ. ತನ್ನದೇ ವಯಸ್ಸಿನ ಮಕ್ಕಳಿಗಿಂತ ಮಗು ತಪ್ಪು ಉಚ್ಚಾರಣೆ ಮಾಡುವುದು ಮತ್ತು ಕಡಿಮೆ ಪದ ಸಂಪತ್ತನ್ನು ಹೊಂದಿರುವುದಕ್ಕೆ ಮುಖ್ಯ ಕಾರಣವೆಂದರೆ ಸೃಜನಶೀಲತೆ ಇಲ್ಲದಿರುವುದು, ವಿಕಾಸದಲ್ಲಿನ ದೋಷ, ಬೆಳವಣಿಗೆಯಲ್ಲಿನ ಕೊರತೆ, ನಾಲಿಗೆ ಮಂದವಿರುವುದು. ಸ್ನೇಹಿತರೆ, ನಾವು ನೋಡ್ತಾ ಹೋದರೆ ಸೃಜನಶೀಲತೆ ಎಲ್ಲ ಮಕ್ಕಳಿಗೂ ಬರತಕ್ಕಂಥದ್ದಲ್ಲ, ಅದೊಂದು ಸ್ಪೆಷಲ್ ಅಂತ ಒಂದು ಇದು ಹೇಳ್ಬಹುದು. ಅತಿ ಹೆಚ್ಚು ಬುದ್ಧಿ ಅಥವಾ ಸೃಜನಶೀಲತೆ, ಬುದ್ಧಿಶಕ್ತಿ ಇದೆಲ್ಲ ಒಂದು ಹಂತವನ್ನು ಮೀರಿ ಹೋಗ್ತಕ್ಕಂಥದ್ದು. ಬಟ್ ಸಾಮಾನ್ಯ ಮಕ್ಕಳು ಅಂತ ಏನಿರ್ತಾರೋ ಸೊ ಅವ್ರಿಗೆ ಇದು ನಾವು ತಪ್ಪು ಅಂತ ಹೇಳೋದಕ್ಕಾಗೋದಿಲ್ಲ. ಆ್ಯಂಡ್ ನಾಲಿಗೆ ಮಂದವಿರುವುದು ಸಹ ಬರೋದಿಲ್ಲ. ವಿಕಾಸದಲ್ಲಿನ ದೋಷ ಅಥವಾ ಬೆಳವಣಿಗೆಯ ಕೊರತೆ ನೋಡ್ತಾ ಹೋದರೆ ತನ್ನದೇ ವಯಸ್ಸಿನ ಮಕ್ಕಳಿಗಿಂತ ಮಗು ತಪ್ಪು ಉಚ್ಚಾರಣೆ ಅಂದರೆ ಸೊ ನೋಡಿ, ಬೆಳವಣಿಗೆ ಆಗಿಲ್ಲ ಅಂತ ಅಂದರೆ ದೇಹದಲ್ಲಿ ಒಂದು ಕೊರತೆ ಕಂಡು ಬರುತ್ತೆ ಅಂದರೆ ಅದು ಬೆಳವಣಿಗೆಯಲ್ಲಿ ಕೊರತೆ ಆಗುತ್ತೆ. ಬಟ್ ಮಕ್ಕಳಲ್ಲಿ ಒಂದು ವಿಕಾಸ ಅಂತಂದು ಓದು ಬರೆಯೋದು ಅಥವಾ ಒಂದು ಆ್ಯಕ್ಟಿವಿಟೀಸಲ್ಲಿ ಕಡಿಮೆ ಇದ್ದಾರೆ ಅಂತ ಹೇಳಿ ವಿಕಾಸದಲ್ಲಿ ದೋಷ ಕಂಡು ಬರ್ತಕ್ಕಂಥದ್ದಾಗಿರುತ್ತೆ. ವಿಶೇಷ ಶಿಕ್ಷಣದ ಪಿತಾಮಹ ಯಾರು? ಸೆಗುಯಿನ್, ಇಟಾರ್ಡ್, ಬ್ರೈಲ್, ಕಿರ್ಕ್. ಉತ್ತರ ಆಪ್ಷನ್ 2 ಇಟಾರ್ಡ್. ಮಾನವನ ಅಂಡಾಣುವಿನಲ್ಲಿ ವರ್ಣತಂತುಗಳ ಸಂಖ್ಯೆ ಎಷ್ಟು? ಸ್ನೇಹಿತರೆ, ಮಾನವನ ಅಂಡಾಣುವಿನಲ್ಲಿ ವರ್ಣತಂತುಗಳ ಸಂಖ್ಯೆ ಎಷ್ಟು? 46, 23 ಮಾತ್ರ, 23 ಜೊತೆ, 22 ಜೊತೆ. ಉತ್ತರ ಆಪ್ಷನ್ ಬಿ 23 ಮಾತ್ರ. ಸ್ನೇಹಿತರೆ, ಮಾನವನ ಅಂಡಾಣುವಿನಲ್ಲಿ ವರ್ಣತಂತುಗಳ ಸಂಖ್ಯೆ ಅಂತ ಕೊಟ್ಟಿದ್ದಾರೆ. ಮಾನವನಲ್ಲಿ ಒಟ್ಟು ಇರ್ತಕ್ಕಂಥ ವರ್ಣತಂತುಗಳು ಅಂತ 246. ಅದರಲ್ಲಿ 2 ರೀತಿ ಡಿವೈಡ್ ಆಗುತ್ತೆ. ಒಂದು ಅಂಡಾಣು, ಇನ್ನೊಂದು ವೀರ್ಯಾಣು. ಓಕೆ, ಸೊ ಹಾಗೆ ಇರುವಾಗ ಅಂಡಾಣು 23, ವೀರ್ಯಾಣು 23. ಸೊ ಆನ್ಸರ್ ಆಪ್ಷನ್ ಮಾನವನ ಅಂಡಾಣುವಿನಲ್ಲಿ ವರ್ಣತಂತುಗಳ ಸಂಖ್ಯೆ ಅಂತ ಹೇಳಿದ್ರೆ 23 ಮಾತ್ರ. ಟೋಟಲ್ ಆಗಿ 46 ಬರುತ್ತೆ. ವಿದ್ಯಾರ್ಥಿಗಳು ತಮ್ಮದೇ ಆದ ಕಾರ್ಯಕ್ಷಮತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಮಾಪನ ಯಾವುದು? ಪಿಯರ್ ಮೌಲ್ಯಮಾಪನ, ರಚನಾತ್ಮಕ, ಸಂಕಲಾತ್ಮಕ, ಸ್ವಮೌಲ್ಯಮಾಪನ. ಸೊ ಇಲ್ಲಿ ಆಲ್ರೆಡಿ ತುಂಬ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್. ತಮ್ಮದೇ ಆದ ಕಾರ್ಯಕ್ಷಮತೆಯನ್ನು ಪ್ರತಿಬಿಂಬಿಸ್ತಕ್ಕಂಥ ಸ್ವಮೌಲ್ಯಮಾಪನ ಆಗಿರುತ್ತೆ. ನೆಕ್ಸ್ಟು, ತರಗತಿಯಲ್ಲಿ ಒಬ್ಬ ವಿದ್ಯಾರ್ಥಿ ಹೆಚ್ಚು ಜನಪ್ರಿಯನಾಗಿರುತ್ತಾನೆ ಮತ್ತು ಗುಂಪಿನಲ್ಲಿ ಇರಲು ಬಯಸುತ್ತಾನೆ, ಆದರೆ ಮತ್ತೊಬ್ಬ ವಿದ್ಯಾರ್ಥಿ ಯಾವಾಗಲೂ ಒಂಟಿಯಾಗಿರಲು ಇಚ್ಛಿಸುತ್ತಾನೆ. ಈ ರೀತಿಯ ವ್ಯತ್ಯಾಸವನ್ನು ಏನೆಂದು ಕರೆಯಲಾಗುತ್ತದೆ? ಭಾವನಾತ್ಮಕ, ಶೈಕ್ಷಣಿಕ ಸಾಧನೆಯ ವ್ಯತ್ಯಾಸ, ಸಾಮಾಜಿಕ ಆ್ಯಂಡ್ ಮಾನಸಿಕ ಅಂತ ಕೊಟ್ಟಿದ್ದಾರೆ. ಸ್ನೇಹಿತರೆ, ಆನ್ಸರ್ ಬಂದು ಆಪ್ಷನ್ ನೋಡಿ, ಇಲ್ಲಿ ಏನು ಕೊಟ್ಟಿದ್ದಾರೆ? ತರಗತಿಯಲ್ಲಿ ಒಬ್ಬ ವಿದ್ಯಾರ್ಥಿ ಹೆಚ್ಚು ಜನಪ್ರಿಯನಾಗಿರುತ್ತಾನೆ ಮತ್ತು ಗುಂಪಿನಲ್ಲಿ ಇರಲು ಬಯಸುತ್ತಾನೆ, ಆದರೆ ಮತ್ತೊಬ್ಬ ವಿದ್ಯಾರ್ಥಿ ಯಾವಾಗಲೂ ಒಂಟಿಯಾಗಿರಲು ಬಯಸ್ತಾನೆ ಅಂತ ಹೇಳಿದ್ರೆ ಅದು ಬಂದು ಸಮಾಜದಲ್ಲಿ ಇರ್ತಕ್ಕಂಥ ಒಂದು ಕೊರತೆ ಅಂತ ಹೇಳಬಹುದಾಗಿರುತ್ತೆ ಸ್ನೇಹಿತರೆ. ಇನ್ನು ನೆಕ್ಸ್ಟು, ಇದು ಕಾರ್ಯಕ್ಷಮತೆಯ ಆಧಾರಿತ ಮೌಲ್ಯಮಾಪನದ ಪ್ರಮುಖ ಲಕ್ಷಣವಾಗಿದೆ ಅಂತ ಕೊಟ್ಟಿದ್ದಾರೆ. ಇದು ಕಾರ್ಯಕ್ಷಮತೆ ಆಧಾರಿತ ಮೌಲ್ಯಮಾಪನದ ಪ್ರಮುಖ ಲಕ್ಷಣವಾಗಿದೆ. ಪೇಪರ್ ಪೆನ್ಸಿಲ್ ಪರೀಕ್ಷೆಯ ಮೂಲಕ ಪರಿಣಾಮಕಾರಿಯಾಗಿ ನಿರ್ಣಯಿಸುವುದು, ಉನ್ನತ ಶ್ರೇಣಿಗಳಲ್ಲಿ ಮಾತ್ರ ಕಾರ್ಯಗತಗೊಳಿಸುವುದು, ಪ್ರಕ್ರಿಯೆ ಮತ್ತು ಉತ್ಪನ್ನದ ಬಗ್ಗೆ ಸುಳಿವುಗಳನ್ನು ಒದಗಿಸುತ್ತದೆ, ವಿದ್ಯಾರ್ಥಿಗಳು ತಮ್ಮ ಕೌಶಲ ಸಾಮರ್ಥ್ಯದ ಪ್ರದರ್ಶನಕ್ಕಾಗಿ ಬಳಸಲಾಗುತ್ತದೆ. ಕಾರ್ಯಕ್ಷಮತೆ ಆಧಾರಿತ ಮೌಲ್ಯಮಾಪನ ಅಂತ ಹೇಳಿದರೆ ಸ್ನೇಹಿತರೆ ಅದು ಬಂದು ಆಪ್ಷನ್ ಡಿ, ವಿದ್ಯಾರ್ಥಿಗಳು ತಮ್ಮ ಕೌಶಲ ಮತ್ತು ಸಾಮರ್ಥ್ಯದ ಪ್ರದರ್ಶನಕ್ಕಾಗಿ ಬಳಸಲಾಗ್ತಕ್ಕಂಥದ್ದಾಗಿರುತ್ತೆ. ಇನ್ನು ಮಗುವು ತನ್ನ ತಾಯಿಯನ್ನು ಗುರುತಿಸುವ ಪ್ರಕ್ರಿಯೆಯು ಯಾವ ವಿಕಾಸದಲ್ಲಿ ಕಂಡುಬರುತ್ತದೆ? ದೈಹಿಕ ವಿಕಾಸ, ಮಾನಸಿಕ ವಿಕಾಸ, ಸಂವೇದನಾತ್ಮಕ ವಿಕಾಸ, ಸಾಮಾಜಿಕ ವಿಕಾಸ. ಮಗು ತನ್ನ ತಾಯಿಯನ್ನು ಗುರುತಿಸ್ತಕ್ಕಂಥದ್ದು ಯಾವಾಗ ಅಂತ ಹೇಳಿದರೆ ಅದು ಸ್ನೇಹಿತರೆ ನೋಡಿ, ಮಗುವು ತನ್ನ ತಾಯಿಯನ್ನು ಗುರುತಿಸುವ ಪ್ರಕ್ರಿಯೆ ಯಾವ ವಿಕಾಸದಲ್ಲಿ ಕಂಡುಬರುತ್ತದೆ? ಸೊ ದೈಹಿಕ ವಿಕಾಸ ಬರೋದಿಲ್ಲ ಸ್ನೇಹಿತರೆ. ಇನ್ನು ಮಾನಸಿಕ ವಿಕಾಸ ಅಲ್ಲ. ಸೊ ಆನ್ಸರ್ ಆಪ್ಷನ್ ಡಿ, ಸಾಮಾಜಿಕ ವಿಕಾಸ. ಅಡೋಲೆಸೆನ್ಸ್ ಎಂಬ
ಆಂಗ್ಲ ಪದದ ಮೂಲ ಈ ಭಾಷೆಯಿಂದ ತೆಗೆದುಕೊಳ್ಳಲಾಗಿದೆ. ಅಂದರೆ ಅಡೋಲೆಸೆನ್ಸ್ ಅಂತಕ್ಕಂಥ ಒಂದು ಆಂಗ್ಲ ಪದ ಇದೆಯೋ ಅದರ ಯಾವ ಒಂದು ಮೂಲದಿಂದ ಬಂದಿದೆ ಅಂತಕ್ಕಂಥದ್ದು ಪ್ರಶ್ನೆ ಆಗಿದೆ. ಫ್ರೆಂಚ್, ಗ್ರೀಕ್, ಲ್ಯಾಟಿನ್ ಮತ್ತು ಸ್ಪ್ಯಾನಿಷ್ ಅಂತ ಕೊಟ್ಟಿದ್ದಾರೆ. ಈ ಒಂದು ಅಡೋಲೆಸೆನ್ಸ್ ಅಂತಕ್ಕಂಥ ಒಂದು ವರ್ಡು ಲ್ಯಾಟಿನ್ ಭಾಷೆಯಿಂದ ಬಂದಿರತಕ್ಕಂಥದ್ದು. ಆಪ್ಷನ್ ಸಿ ಲ್ಯಾಟಿನ್. ನೆಕ್ಸ್ಟ್ ಉತ್ತಮ ಪರೀಕ್ಷೆಯ ಗುಣಲಕ್ಷಣಗಳು ಯಾವುವು? ಸಮಂಜಸತೆ, ವಿಶ್ವಸನೀಯತೆ, ವಸ್ತುನಿಷ್ಠತೆ ಎಲ್ಲವೂ ಅಂತ ಕೊಟ್ಟಿದ್ದಾರೆ. ಸ್ನೇಹಿತರೆ, ಉತ್ತಮ ಪರೀಕ್ಷೆಯ ಗುಣಲಕ್ಷಣ ಅಂತ ಹೇಳಿದ್ರೆ ಅದು ಸಮಂಜಸತೆ ಬರುತ್ತೆ, ವಿಶ್ವಸನೀಯತೆಯೂ ಬರುತ್ತೆ, ವಸ್ತುನಿಷ್ಠತೆಯೂ ಸಹ ಬರುತ್ತೆ. ಹಾಗಾಗಿ ಆನ್ಸರು ಆಪ್ಷನ್ ಡಿ ಮೇಲ್ನ ಎಲ್ಲವೂ ಆಪ್ಷನ್ ಡಿ ಆಗಿರುತ್ತೆ.